ಹೆಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಬಿಳಿ ಕೂದಲು ಸಮಸ್ಯೆಗೆ ಇವತ್ತು ಕೂಡ ಒಂದು ನ್ಯಾಚುರಲ್ ಆದಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ. ಈ ಒಂದು ರೆಮಿಡಿನ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ. ಜೊತೆಗೆ ಕೂದಲು ಕಪ್ಪಂತೂ ನ್ಯಾಚುರಲಿ ಆಗುತ್ತೆ, ಯಾವುದೇ ಅದರಲ್ಲಿ ಸಂಶಯ ಇಲ್ಲ. ಸೊ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನ ನಾವು ಹೇಗೆ ಕಪ್ಪು ಮಾಡ್ಕೊಳ್ಬಹುದು, ಯಾವುದೇ ಒಂದು ಕೆಮಿಕಲ್ ಇಲ್ಲಿ ನಾನು ಬಳಸೋ ಹಾಗೂ ಇಲ್ಲ. ನೈಸರ್ಗಿಕವಾದ ಪದಾರ್ಥಗಳನ್ನು ತಗೊಂಡು ಮನೆಯಲ್ಲೇ ₹1 ಖರ್ಚಿಲ್ಲದೆ ಬಹಳಷ್ಟು ಒಳ್ಳೆ ರೆಮಿಡಿ ಇದೆ. ಸೊ ಖಂಡಿತ ಇದನ್ನು ನೀವು ಟ್ರೈ ಮಾಡಿಕೊಂಡ್ರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇವಾಗ ನೋಡಿ, ಒಂದು ಕಬ್ಬಿಣದ ಹಂಚವನ್ನು ತೊಗೊಂಡಿದ್ದೀನಿ ಗ್ಯಾಸ್ ಮೇಲೆ ಬಿಸಿ ಇಡೋಕ್ಕೆ. ಸೊ 1-2 ನಿಮಿಷ ಇದನ್ನು ಬಿಸಿ ಆಗೋಕ್ಕೆ ಬಿಡಬೇಕು. ನಂತರ ಇದರಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ. ಅವೇನಂತ ಬನ್ನಿ ನೋಡ್ಕೊಳ ವೀಕ್ಷಕರೇ. ಸೊ ಇಲ್ಲಿ ನಾನು ತೊಗೊಂಡಿರೋದು ಮೆಂತ್ಯ ಕಾಳು ಅಂತೂ ನಮ್ಮ ಕೂದಲಿಗೆ, ನಮ್ಮ ಕೂದಲಿನ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತು. ಭಾಳಷ್ಟು ಒಳ್ಳೆ ರೆಮಿಡಿ ಕೊಡುವಂಥ, ಭಾಳಷ್ಟು ಒಳ್ಳೆ ರಿಸಲ್ಟ್ ಕೊಡುವಂಥ ರೆಮಿಡಿ ಇದೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿದರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಖಂಡಿತ ಪರಿಹಾರ ಇದೆ ವೀಕ್ಷಕರೇ. ಸೊ ನೋಡಿ, ಇವಾಗ ನಾನು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಕಾಳವನ್ನು. ಭಾಳಷ್ಟು ಒಳ್ಳೆಯದ ರೆಮಿಡಿ ಇದೆ. ಸೊ ನೋಡಿ, ಸ್ವಲ್ಪ ಮಟ್ಟಿಗೆ ಇದರ ಕಲರ್ ಇವಾಗ ಚೇಂಜ್ ಆಗ್ತಾ ಇದೆ. ನಾವು ಈ ಥರ ನೈಸರ್ಗಿಕವಾದ ರೆಮಿಡೀಸ್ನ ನಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಡ್ರೆ ಇದರಿಂದ ನಮಗೆ ಏನು ಕೂಡ ಅಪಾಯ ಕೂಡ ಆಗೋದಿಲ್ಲ ವೀಕ್ಷಕರೇ. ಸೊ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಒಂದು ಕಲ್ಲೊಂಜಿ ಅಂದರೆ ಕಪ್ಪು ಜೀರಿಗೆ, ಇದಕ್ಕೆ ಅಂತೀವಿ ನಾವು. ಸೊ ಇವಾಗ ನೋಡಿ, ಚೆನ್ನಾಗಿ ಅದನ್ನು ಕೂಡ ಹಾಕ್ಕೊಂಡು ಎರಡನ್ನ ಸೇರಿಸ್ಕೊಂಡು ಚೆನ್ನಾಗಿ ಸ್ಪೂನಿಂದ ಈ ಥರ ಕೈ ಆಡಿಸ್ತಾ ಪೂರ್ತಿ ಬ್ಲ್ಯಾಕ್ ಆಗೋವರೆಗೂ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ನಾವು ಇದನ್ನು ಬ್ಲ್ಯಾಕ್ ಆಗಿ ರೋಸ್ಟ್ ಮಾಡ್ಕೋತೀವಲ್ಲ, ಪರಿಣಾಮ ಕೂಡ ನಮಗೆ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಸಿಗುತ್ತೆ. ಸೊ ಇವಾಗ ನೋಡಿ, ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಒಳ್ಳೆಯದಂಥ ರೆಮಿಡಿ ಇದೆ ಅಂತ ನೀವೇ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಆವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸೀದೋಗುತ್ತೆ ಹಾಗೂ ರಿಸಲ್ಟ್ ಕೂಡ ಮತ್ತೆ ಚೆನ್ನಾಗಿ ಸಿಗೋದಿಲ್ಲ. ಸ್ವಲ್ಪ ಕೂಡ ಟೈಮ್ ಇದ್ದರೆ, ಜಾಸ್ತಿ ಟೈಮೇನು ತೊಗೊಳ್ಳೋದಿಲ್ಲ, 5-10 ನಿಮಿಷದಲ್ಲಿ ರೆಡಿ ಆಗಿರೋವಂಥ ರೆಮಿಡಿ ಇದೆ. ನೀವು ಅರ್ಜೆಂಟ್ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾ, ಎಲ್ಲಾದರೂ ಎಮರ್ಜೆನ್ಸಿಲಿ ಹೋಗಬೇಕಾ, ನಿಮ್ಮ ಹತ್ರ ಡೈ ಹಚ್ಚೋಕ್ಕೆ ಟೈಮ್ ಇಲ್ಲ, ನಿಮ್ಮ ಹತ್ರ ತಲೆ ಸ್ನಾನಕ್ಕೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ಒಂದು ರೆಮಿಡಿನ ನೀವು ಬಳಸ್ಬೋದು. ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ಯಾರಿಗೂ ಸಹ ಗೊತ್ತಾಗೋದಿಲ್ಲ ನೀವೇನಾದರೂ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಂಡಿದ್ದೀರಂತ. ಅಷ್ಟೊಂದು ಒಳ್ಳೆ ರೆಮಿಡಿ ಇದೆ. ಇವಾಗ ನೋಡಿ, ನಾನು ಇದಕ್ಕೆ ಭೃಂಗರಾಜ ಪೌಡರ್ನ ತೊಗೊಂಡಿದ್ದೀನಿ. ಭೃಂಗರಾಜ ಪೌಡರ್ ಅಂತೂ ನಮ್ಮ ಕೂದಲ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಕಪ್ಪು, ನಮ್ಮ ಕೂದಲಿಗೆ ಬುಡದಿಂದಲೇ ಕಪ್ಪು ಮಾಡುತ್ತೆ ಹಾಗೂ ನ್ಯಾಚುರಲ್ವಾಗಿ ನಮ್ಮ ಕೂದಲು ಬೆಳವಣಿಗೆ ಕೂಡ ಮಾಡುತ್ತೆ. ಸೊ ಅದನ್ನು ಕೂಡ ತೊಗೊಂಡು ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೇಕಾದರೆ ಆಮ್ಲ ಪೌಡರ್ ಕೂಡ ಹಾಕ್ಬೋದು, ಅದು ಆಪ್ಷನಲ್ ಇದೆ. ಆದ್ರೆ ಭೃಂಗರಾಜ್ ಕೂಡ ಹಾಕಿದ್ರು ಅಷ್ಟೇ ನಮ್ಮ ಕೂದಲು ಕಪ್ಪಾಗುತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಒಳ್ಳೆ ರೀತಿಯಲ್ಲಿ ನೀವು ಇದನ್ನು ರೋಸ್ಟ್ ಮಾಡ್ಕೋತೀರಲ್ವ, ಅಷ್ಟೊಂದು ಚೆನ್ನಾಗಿರುವಂಥ ರೆಮಿಡಿ ರೆಡಿ ಆಗುತ್ತೆ ಹಾಗೂ ನಮಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ವೀಕ್ಷಕರೇ. ಸೊ ಕೆಮಿಕಲ್ನ ಬಳಸೋದ್ರಿಂದ ನಮ್ಮ ಕೂದಲಿಗೆ ಸಾಕಷ್ಟು ಹಾನಿಯಾಗುತ್ತೆ ಹಾಗೂ ಕಣ್ಣಿನ ಮೇಲೆ ಕೂಡ ಅಫೆಕ್ಟ್ ಬೀಳುತ್ತೆ ಹಾಗೂ ದುಬಾರಿ ಖರ್ಚು ಕೂಡ ಖರ್ಚಾಗುತ್ತೆ. ಮತ್ತು ನಾವು ಯಾವುದೇ ಒಂದು ಕೆಮಿಕಲ್ ಡೈಯನ್ನು ಹಚ್ಕೊಂಡ್ರೆ ಬರೀ ಅದು ಇರೋದು 8-10 ದಿವಸ, ಮತ್ತು ನಂತರ ನಮ್ಮ ಕೂದಲು ಅದೇ ಸ್ಥಿತಿಗೆ ಬರುತ್ತೆ. ಸೊ ಹಾಗಾಗಿ ಈ ಥರ ನ್ಯಾಚುರಲ್ ರೆಮಿಡೀಸ್ನ ಮಾಡ್ಕೊಂಡು ಇದರಲ್ಲಿ ನಾವು ವಾರದಲ್ಲಿ 1-2 ಸಲ, ಇಲ್ಲ ಅಂದರೆ ತಿಂಗಳಲ್ಲಿ 1-2 ಸಲ, ಇಲ್ಲಾಂದರೆ ನಿಮಗೆ ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕಾಗಿದೆ, ನಿಮ್ಮ ಹತ್ರ ಟೈಮ್ ಇಲ್ಲ, ಎಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಈ ಕಾಲದಲ್ಲಿ ಅಂತೂ ಸಾಕಷ್ಟು ಎಲ್ಲರೂ ಬ್ಯುಸಿನೇ ಇರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಡೈನ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇದನ್ನು ಹಚ್ಕೊಂಡ ನಂತರ ನಿಮಗೆ ತಲೆ ಸ್ನಾನ ಮಾಡೋ ಕೂಡ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಹೇಳೋ ರೀತಿಯಲ್ಲಿ ನೀವು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಯಾರಿಗೂ ಗೊತ್ತು ಕೂಡ ಆಗೋದಿಲ್ಲ ನೀವೇನಾದರೂ ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿದ್ರಂತ. ಸೊ ಇವಾಗ ನೋಡಿ, ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಕಪ್ಪಾಗಿದೆ ಎಲ್ಲ ಹಾಕಿರೋ 3 ಇಂಗ್ರೀಡಿಯೆಂಟ್. ಇವಾಗ ಇದನ್ನು ಪೂರ್ತಿಯಾಗಿ ಫೈನ್ ಆಗಿ ಪೌಡರ್ ಮಾಡ್ಕೊಂಡು ಬರಬೇಕು. ಯಾವ ಹದದಲ್ಲಿ ಮೆಹಂದಿ ಅಥವಾ ಡೈ ಇರುತ್ತಲ್ಲ, ಆ ಒಂದು ಪೌಡರ್ ರೀತಿ ಇದನ್ನು ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಸೊ ಇವಾಗ ನೋಡಿ, ಪುಡಿ ಮಾಡಿದಾಯಿತು. ಎಷ್ಟು ಚೆನ್ನಾಗಿ ಇರುವಂಥ ಫೈನ್ ಇರುವಂಥ ಪುಡಿ ರೆಡಿ ಆಗಿತ್ತೆ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡ್ಬೋದು. ಇಲ್ಲಿ ನಾನು ಯಾವುದೇ ಒಂದು ಕೆಮಿಕಲ್ ಬಳಸಲಿಲ್ಲ ಹಾಗೂ ಏನೂ ಇಲ್ಲ. 3 ಇಂಗ್ರೀಡಿಯೆಂಟ್ಸ್ ಏನಿದೆ ನ್ಯಾಚುರಲ್ ಈಸಿಯಾಗಿ ನಮಗೆ ಮನೆಯಲ್ಲಿ ಅಥವಾ ಅಂಗಡಿಯಲ್ಲಿ ನಾವು ಪರ್ಚೇಸ್ ಮಾಡ್ಕೊಳ್ಬೋದು. ಇಲ್ಲ ಅಂದರೂ ಆನ್ಲೈನ್, ಇವತ್ತಿನ ಕಾಲದಲ್ಲಿ ಆನ್ಲೈನ್ ಅಂತೂ ಪ್ರತಿಯೊಂದು ವಸ್ತು ಮನೆಯಲ್ಲಿ ಬಂದೇ ತಲುಪುತ್ತೆ ನಮಗೆ. ಸೊ ಯಾವ ಒಂದು ವಸ್ತು ತೊಗೊಳಕ್ಕೆ ನಿಮಗೆ ಜಾಸ್ತಿ ಕಷ್ಟ ಆಗೋದಿಲ್ಲ. ಇವಾಗ ನೋಡಿ, ಇದನ್ನು 1-2 ಸ್ಪೂನಷ್ಟು ತೊಗೊಂಡು
ಇವಾಗ ನಾನು ಏನಪ್ಪ ಅಂದರೆ ವ್ಯಾಸ್ಲಿನನ್ನು ತೊಗೊಂಡಿದ್ದೀನಿ. ನಾವು ಯಾವ ಒಂದು ವ್ಯಾಸ್ಲಿನ್ನ ಚಳಿಗಾಲದಲ್ಲಿ ಕೈಗೆ ಅಥವಾ ಲಿಪ್ಸ್ಗೆ ಹಚ್ಕೊಳ್ಳೋಕ್ಕೆ ಬಳಸ್ತೀವಲ್ಲ, ಆ ಒಂದು ವೈಟ್ ವ್ಯಾಸ್ಲಿನ್ನೇ ತೊಗೋಬೇಕು. ಇದರಲ್ಲಿ ಗ್ರೀನ್ ಕೂಡ ಇರುತ್ತೆ ವೀಕ್ಷಕರೇ, ಅದನ್ನು ತಗೋಕ್ಕೆ ಹೋಗಬೇಡಿ, ವೈಟ್ ಮಾತ್ರ ತೊಗೊಳ್ಳಿ. ಇದು ಕೂಡ ನಿಮಗೆ ಒಂದು 10ರಿಂದ 20 ರೂಪಾಯಲ್ಲಿ ಸಿಕ್ಕಿಬಿಡುತ್ತೆ. ಜಾಸ್ತಿ ದುಬಾರಿ ಹಣ ಖರ್ಚು ಮಾಡೋ ಅಗತ್ಯ ಕೂಡ ಇಲ್ಲ. ಈ ಒಂದು ವ್ಯಾಸ್ಲಿನ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಎಲ್ಲಾದರೂ ಹೊರಗಡೆ ಹೋದರೆ ಕೂಡ ನಿಮಗೆ ಬೆವರು ಕೂಡ ಬಂದರೆ ಕಲರ್ ಹಾಗೆ ಉಳಿಯುತ್ತೆ, ಅದು ಹೊರಟು ಹೋಗೋದು ಇಲ್ಲ. ಯಾಕಂದರೆ ನಾನು ಹೇಳಿದ ರೀತಿಯಲ್ಲಿ ತಲೆ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಅಂದರೆ ನೀವು ಹಚ್ಕೊಂಡು ತಲೆ ಸ್ನಾನ ಮನೆಯಲ್ಲೇ ಇದ್ದರೆ ಕೂಡ 1 ತಾಸು ಹಚ್ಕೊಂಡು ನಂತರ ತಲೆ ಸ್ನಾನ ಮಾಡ್ಕೋಬೋದು. ಆದರೆ ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕಾ ಅಂದಾಗ ಈ ಒಂದು ಡೈ ನಿಮಗೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ನಿಮ್ಮ ಕೂದಲವನ್ನು ನೈಸರ್ಗಿಕವಾಗಿ ಕಪ್ಪು ಮಾಡುತ್ತೆ. ಆದರೆ ಇದನ್ನು ಕಂಟಿನ್ಯೂಯಸ್ಲಿ ಬಳಸಬೇಕು ಸ್ವಲ್ಪ ದಿನ, ಆವಾಗ ನಿಮಗೆ ರಿಸಲ್ಟ್ ಸಿಗೋದು. ಸೊ ನೋಡಿ, ಎಷ್ಟು ಒಳ್ಳೆ ಆದಂಥ ರೆಮಿಡಿ ಇದೆ. ಚೆನ್ನಾಗಿ ಬ್ಲ್ಯಾಕ್ ಇದೆ. ಯಾವ ಒಂದು ಇಲ್ಲಿ ನಾನು ಆಯಿಲ್ ಹಾಕಲಿಲ್ಲ, ಏನಿಲ್ಲ, ಬರೀ ವ್ಯಾಸ್ಲಿನ್ ಹಾಕ್ಕೊಳ್ಳಿ. ಇದು ನಮ್ಮ ಕೂದಲಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಹಾಗೂ ಯಾರಿಗೂ ಗೊತ್ತು ಕೂಡ ಆಗೋದಿಲ್ಲ ವೀಕ್ಷಕರೇ ನಾನು ಹೇಳೋ ರೀತಿಯಲ್ಲಿ. ಸೊ ನೋಡಿ, ನೈಸರ್ಗಿಕವಾದಂಥ ರೆಮಿಡಿ ಇದೆ. ಈ ಒಂದು ರೆಮಿಡಿ ನಿಮಗೆ ಇಷ್ಟ ಆಗಿದರೆ ಈ ಒಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಒಂದು ವ್ಯಾಸ್ಲಿನ್ ಎಷ್ಟು ಉಪಯೋಗ ಬರೋ ಅಂಥದ್ದು ಈ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಿ.